ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ 10th ತರಗತಿ ಇರುವಂತಹ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈ ಪೋಯಮ್ದ ವೆರಿ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಇದೊಂದು ಕ್ವಿಜ್ ಟೈಪ್ ವಿಡಿಯೋ. ಬಾಸ್ಟ್ ಕ್ವಿಕ್ ಆಗಿ ವಿಡಿಯೋ ಮುಗಿತಾ. ನೀವು ಕ್ವಿಕ್ ಆಗಿ ಆನ್ಸರ್ ಮಾಡಿ. ಓಕೆ, ದಿಸ್ ಇಸ್ ರಾಜು. ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಆ್ಯಂಡ್ ಇಟ್ಸ್ ಅ ಕ್ವಿಜ್ ಅಂತ ಮುಂಚೆನೇ ಹೇಳಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒನ್ ಅಂದರೆ ಈ ಪೋಯಮ್ ಮೇಲೆ ನಮ್ಮ ರೀಸೆಂಟ್ ಆದ ಕ್ವಶನ್ ಪೇಪರ್ದಲ್ಲಿ 2021 ಕ್ವಶನ್ ಪೇಪರ್ದಲ್ಲಿ 2 ಅಂಕದ 2 ಪ್ರಶ್ನೆಗಳು ಕೇಳಿದ್ರು. 2 ಮಾರ್ಕ್ಸಿಗೆ ಕೇಳಿದ್ರು. ನೋಡಿ, ವೆರಿ ಇಂಪಾರ್ಟೆಂಟ್ ಪೋಯಮ್ ಇದೆ. ಆ್ಯಕ್ಚುಲಿ 2 ಪ್ರಶ್ನೆಗಳು ಇದೇ ಪೋಯಮ್ ಮೇಲೆ ಕೇಳಿದ್ರು. ಅದಕ್ಕಾಗಿ ಇದು ಭಾಳಷ್ಟು ಇಂಪಾರ್ಟೆನ್ಸ್ ಕೊಡ್ರಿ. ಓಕೆ, ಈ 10 ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಓನ್ಲಿ 5 ಸೆಕೆಂಡ್ಸ್ ನಿಮಗೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಓಕೆ, ಎಸ್, ಫಸ್ಟ್ ಕ್ವಶನ್ ನೋಡಿ. ಆ್ಯಕ್ಚುಲಿ ನಿಮ್ಮ ಕ್ವಶನ್ ಪೇಪರ್ದಲ್ಲಿ ಈ ರೀತಿ ಕೊಟ್ಟಿರ್ತಾರೆ. 4 ಚಾಯ್ಸಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಕ್ವಶನ್ಸ್. 4 ಚಾಯ್ಸಸ್ ಕೊಟ್ಟಿರ್ತೇವೆ ಪ್ರತಿಯೊಂದು ಕ್ವಶನ್ಗೆ, ಅಥವಾ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ಕೊಟ್ಟಿರ್ತೇವೆ. ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ಶೇರ್ ದ ಕರೆಕ್ಟ್ ಚಾಯ್ಸ್ ಇನ್ ದ OM ಆರ್ ಗಿವನ್ ಟು ಯು ವಿತ್ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪೆನ್ ಅಂತ ಕೊಟ್ಟಿರ್ತಾರೆ. OM ಸೀಟ್ದಲ್ಲಿ ಕರೆಕ್ಟ್ ಆಪ್ಷನ್ಸನ್ನು ಮಾರ್ಕ್ ಮಾಡಿ, ಫಿಲ್ ಮಾಡಿ, ಶೇರ್ ಮಾಡಿ ಅಂತ ಕೊಟ್ಟಿರ್ತಾರೆ. ಓಕೆ, ಈ ರೀತಿ ಕೊಟ್ಟು ಆಮೇಲೆ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಗ್ರ್ಯಾಂಡ್ ಮಾ ವಾಸ್ ಅ ಜೀನಿಯಸ್ ಬಿಕಾಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗ್ರ್ಯಾಂಡ್ ಮಾ ಒಬ್ರು ಜೀನಿಯಸ್ ಆಗಿದ್ರು ಏಕೆಂದರೆ ಆಪ್ಷನ್ಸ್ ನೋಡಿ. ಏಕೆಂದರೆ ಶಿ ವಾಸ್ ಸ್ಕಿಲ್ಫುಲ್ ಆಗಿದ್ರ, ಆ್ಯಂಡ್ ಶಿ ಕುಡ್ ಕ್ಲೈಮ್ ಅ ಟ್ರೀ, ಮರವನ್ನು ಹತ್ತಬಲ್ಲವರಾಗಿದ್ದರು. ಓಕೆ, ಶಿ ವಾಸ್ ಗುಡ್, ಒಳ್ಳೆಯವರಾಗಿದ್ದರು. ಆ್ಯಂಡ್ ಶಿ ಲವ್ಡ್ ಟ್ರೀಸ್, ಅವಳಿಗೆ ಮರಗಳು ಕಂಡ್ರೆ ಇಷ್ಟ ಆಗಿದ್ದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಆನ್ಸರ್. ಓಕೆ, ಅಪ್ರಾಪ್ರಿಯೇಟ್ ಒನ್ ಅಂತ ಅನ್ಕೋಬೋದು. ಯಾವುದು? ನಿಮ್ಮ ಟೈಮ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಎಸ್, 5 ಸೆಕೆಂಡ್ಸ್ ಓನ್ಲಿ. ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಎಸ್, ಟೈಮ್ ಅಪ್. ದ ಆನ್ಸರ್ ಈಸ್ ಬಿ. ಓಕೆ, ಶಿ ಕುಡ್ ಕ್ಲೈಮ್ ಅ ಟ್ರೀ. ಓಕೆ, ಮರವನ್ನು ಅವರು ಏರಬಲ್ಲವರಾಗಿದ್ದರು. ಅದಕ್ಕಾಗಿ ಅವ್ರನ್ನ ಜೀನಿಯಸ್ ಅಂತ ಕರೀತಾರೆ. ಓಕೆ, ಇದಾದ ನಂತರ ಮತ್ತೆ ಬೇರೆ ಬೇರೆ ಪಾಯಿಂಟ್ಸ್ಗಳು ಸ್ಟಾರ್ಟ್ ಆಗ್ತವೆ. ಆ್ಯಂಡ್ ಸೆಕೆಂಡ್ ಕ್ವಶನ್, ದ ಪೋಯಟ್ ಕಾಲ್ಸ್ ಇಸ್ ಗ್ರ್ಯಾಂಡ್ ಮದರ್. ಇಟ್ಸ್ ವೆರಿ ಈಸಿ ಕ್ವಶನ್. ನೋಡಿ, ಪೋಯಟ್ ತಮ್ಮ ಅಜ್ಜಿಯರನ್ನು ಏನಂತ ಕರೆದಿದ್ರು? ಓಕೆ, ಫಸ್ಟ್ ಆಪ್ಷನ್ ಎ ಬ್ರೇವ್ ವುಮೆನ್, ಶೂರವಾದ ಹೆಣ್ಮಗಳು, ಅಥವಾ ಒಬ್ಬರು ಜೀನಿಯಸ್ ಆ್ಯಂಡ್ ಅಥವಾ ಚೈಲ್ಡಿಶ್. ಓಕೆ, ಅಥವಾ ಎ ಸಿಲ್ಲಿ ವುಮೆನ್. ಓಕೆ, ವಿಚ್ ಇಸ್ ದ ಕರೆಕ್ಟ್ ಒನ್? ಓಕೆ, ಟೈಮ್ ಸ್ಟಾರ್ಟ್ ಮಾಡೋಣ. ಎಸ್, 5 4 3 2 1, ಟೈಮ್ ಅಪ್. ಆನ್ಸರ್ ಈಸ್, ಭಾಳಷ್ಟು ಜನ ಆನ್ಸರ್ ಮಾಡಿರ್ತಾರೆ ಇದಕ್ಕೆ. ಓಕೆ, ಜೀನಿಯಸ್. ಓಕೆ, ಜೀನಿಯಸ್. ಇದರಲ್ಲಿ ಏನು ಸ್ಪೆಲ್ಲಿಂಗ್ ನೆನಪಲ್ಲಿ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಏನಿಲ್ಲ, ಅವರೇ ಕೊಟ್ಟಿರ್ತಾರೆ. ಜಸ್ಟ್ ಯು ಹ್ಯಾವ್ ಟು ಮಾರ್ಕ್. ಓಕೆ, ಆ್ಯಂಡ್ ಥರ್ಡ್ ಒನ್, ಪೋಯಟ್ಸ್ ಗ್ರ್ಯಾಂಡ್ ಮಾ ವಾಸ್ ಹ್ಯಾಪಿಯರ್ ಇನ್. ಕವಿಯ ಅಜ್ಜಿಯವರಿಗೆ ಎಲ್ಲಿ ಖುಷಿಯಾಗಿರ್ತಿದ್ರು? ಏನು? ಎ ಬೋಟ್ದಲ್ಲಿನ, ಎ ಆಪ್ಷನ್ ಹಡಗದಲ್ಲಿನ, ಅಥವಾ ಲಿಫ್ಟ್ದಲ್ಲಿನ, ಅಥವಾ ಮನೆಯಲ್ಲಿ, ಅಥವಾ ಮರದಲ್ಲಿ, ಎದರಲ್ಲಿ ಅವರಿಗೆ ಭಾಳಷ್ಟು ಖುಷಿ ಕೊಡ್ತಾ ಇತ್ತು? ಓಕೆ, ಇದನ್ನೂ ಆನ್ಸರ್ ಮಾಡ್ತೀರಿ. ಓಕೆ, ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಆನ್ಸರನ್ನು. ಎಸ್, ಟೈಮ್ ಅಪ್. ದ ಆನ್ಸರ್ ಈಸ್ ಅ ಟ್ರೀ. ಭಾಳಷ್ಟು ಜನ ಆನ್ಸರ್ ಮಾಡಿದ್ದೀರಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್. ಗ್ರ್ಯಾಂಡ್ ಮಾ ಲರ್ನ್ ಟು ಕ್ಲೈಮ್ ಅ ಟ್ರೀ ಫ್ರಾಮ್. ಮರವನ್ನು ಏರೋದನ್ನು ಯಾರಿಂದ ಕಲ್ತರು ಅಜ್ಜಿ? ಓಕೆ, ಇದನ್ನು ಆನ್ಸರ್ ಮಾಡ್ತಾರೆ. ಒಬ್ಬರು ಎ ಟ್ರೈನಿಯಿಂದ ಅಂದರೆ ತರಬೇತುದಾರರಿಂದ, ಅಥವಾ ಹರ್ ಬ್ರದರ್ ಅವಳ ಸಹೋದರನಿಂದ, ಅಥವಾ ಹರ್ ಫಾದರ್ ಅವರ ತಂದೆಯಿಂದ, ಅಥವಾ ಹರ್ ಸನ್ ತನ್ನ ಮಗನಿಂದ ಕಲ್ತರ. ಓಕೆ, ಟೈಮ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಸ್, ಓಕೆ, ಟೈಮ್ ಅಪ್. ದ ಆನ್ಸರ್ ಈಸ್, ಓಕೆ, ಭಾಳಷ್ಟು ಜನ ಆನ್ಸರ್ ಮಾಡಿದಿರಿ. ಹರ್ ಬ್ರದರ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಬಿ ಇದಕ್ಕೆ ನೀವು ಶೇರ್ ಮಾಡಬೇಕಾಗುತ್ತೆ. ಓಕೆ, ತನ್ನ ಸಹೋದರಿಂದ ಅವಳು ಮರವನ್ನು ಏರೋದನ್ನು ಕಲಿತಾಳೆ. ಆ್ಯಂಡ್ ಫಿಫ್ತ್ ಒನ್, ಯಾಸ್ ಸೂನ್ ಎಸ್ ದ ಡಾಕ್ಟರ್ ರೆಕಮೆಂಡೆಡ್ ಅ ಕ್ವೈಟ್ ವೀಕ್ ಇನ್ ಬೆಡ್ ಫಾರ್ ಗ್ರ್ಯಾನಿ ಆಲ್ ದ ಫ್ಯಾಮಿಲಿ ಮೆಂಬರ್ಸ್. ಸ್ವಲ್ಪ ಲೆಂದಿ ಸ್ಟೇಟ್ಮೆಂಟ್ ಇದೆ. ಯಾವಾಗ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಅಜ್ಜಿಗೆ 1 ಕ್ವೈಟ್ ವೀಕ್ ಇನ್ ಬೆಡ್, 1 ವೀಕ್ ಅವರು ಬೆಡ್ ರೆಸ್ಟ್ ತೊಗೋಬೇಕಂತ ಡಾಕ್ಟರ್ ರೆಕಮೆಂಡ್ ಮಾಡ್ತಾರಲ್ಲ, ಅವಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳು ಏನಾದ್ರು, ಅವ್ರಿಗೆ ಯಾವ ರೀತಿ ಫೀಲಿಂಗ್ ಆಯಿತು? ಓಕೆ, ಯಾವ ರೀತಿ ಭಾವನೆಗಳು ಆದವು? ಓಕೆ, ಇದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದೀವಿ. ಸೈಡ್ ವಿತ್ ರಿಲೀಫ್. ಓಕೆ, ನಿಟ್ಟುಸಿರು ಬಿಡ್ತಾರೆ. ಆ್ಯಂಡ್ ಲಾಫ್ಟ್ ಹ್ಯಾಪಿಲಿ, ಖುಷಿಯಿಂದ ನಗ್ತಾರೆ. ಆ್ಯಂಡ್ ಡ್ಯಾನ್ಸ್ ವಿತ್ ಜಾಯ್, ಖುಷಿಯಿಂದ ಡ್ಯಾನ್ಸ್ ಮಾಡ್ತಾರೆ. ಓಕೆ, ಆ್ಯಂಡ್ ದ ಫೋರ್ತ್ ಒನ್, ಡಿ ಆಪ್ಷನ್, ಫೆಲ್ಟ್ ವೆರಿ ಬ್ಯಾಡ್, ಭಾಳಷ್ಟು ದುಃಖ ಆಗ್ತದೆ ಅವರಿಗೆ. ಓಕೆ, ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಓಕೆ, ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ.
ಓಕೆ ಎಸ್ ಕಮೆಂಟ್ ಮಾಡಿ. ಓಕೆ ಟೈಮ್ ಅಪ್. ದ ಕರೆಕ್ಟ್ ಆನ್ಸರ್ ಈಸ್ ಎ ಸೈಟ್ ವಿತ್ ರಿಲೀಫ್. ಓಕೆ ಎ ಇಸ್ ದ ಕರೆಕ್ಟ್. And for Granny, a quiet week in bed was like. For Grannyಗೆ ಆ ಒಂದು ವೀಕ್ ಬೆಡ್ ರೆಸ್ಟ್ ತೆಗೆದುಕೊಳ್ಳೋದು ಯಾವ ರೀತಿ ಆಗ್ತಾ ಇತ್ತು? ಲೈಕ್ ಮುಂದೆ ಯಾವ ರೀತಿ? ಹೆಲ್ ನರಕದಂತೆಯೇ, ಹೆವನ್ ಸ್ವರ್ಗದಂತೆ, ಅಥವಾ ಪ್ರಿಸನ್ ಜೈಲಿದಂತೆ ಭಾಸವಾಗ್ತಿರ್ತಾವ ಅವರಿಗೆ, ಜೈಲು ಅಥವಾ ಜೈಲ್, ಪ್ರಿಸನ್ ಜೈಲ್ ಬೋತ್ ಆರ್ ಸೇಮ್. ಓಕೆ ಎರಡು ಸೇಮ್. ಓಕೆ ಯಾವುದು ಕರೆಕ್ಟ್? ಟೈಮ್ ಸ್ಟಾರ್ಟೆಡ್. ಓಕೆ ಟೈಮ್ ಅಪ್. ದ ಆನ್ಸರ್ ಈಸ್ ಹೆಲ್. ನರಕದಂತೆ ಅವಳಿಗೆ ಭಾಸವಾಗ್ತಿತ್ತು, ಅನುಭವ ಆಗ್ತಾ ಇತ್ತು. ಓಕೆ ನೆಕ್ಸ್ಟ್ ಒನ್, ಸೆವೆಂತ್ ಒನ್. ಗ್ರ್ಯಾಂಡ್ ಮಾ ವಾಂಟೆಡ್ ಎ ಹೌಸ್. ಅಜ್ಜಿಗೆ ಒಂದು ಮನೆ ಬೇಕಾಗಿತ್ತು. ಓಕೆ ಡ್ಯಾಸ್. ಎಲ್ಲಿ? ಇನ್ ಅ ಟ್ರೀ ಟಾಪ್ದಲ್ಲಿ, ಮರದಲ್ಲಿ, ಅಥವಾ ಬಿಸೈಡ್ ಅ ರಿವರ್, ಒಂದು ನದಿಯ ಪಕ್ಕದಲ್ಲಿ, ಆನ್ ಎ ಬೀಚ್, ಬೀಚ್ದಲ್ಲಿ, ಇನ್ ಎ ಫಾರೆಸ್ಟ್, ಒಂದು ಕಾಡಿನಲ್ಲಿ. ಓಕೆ ಟೈಮ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಸ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಇನ್ ಎ ಟ್ರೀ ಟಾಪ್, ಮರದ ಮೇಲೆ. ಓಕೆ ಇವೆಲ್ಲದಕ್ಕೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ, ಯಾಕಂದ್ರೆ ಭಾಳಷ್ಟು ಈಸಿ ಕ್ವಶನ್ಸ್ ಇದಾವೆ ಇವು. ನೆಕ್ಸ್ಟ್ ಒನ್, 8th ಕ್ವಶನ್. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ದ ಅಂಡರ್ಲೈನ್ಡ್ ವರ್ಡ್ ಮೀನ್ಸ್. ಸೊ ನಮ್ಮ ಅಜ್ಜಿ ಒಬ್ಬಳು ಜೀನಿಯಸ್ ಅಂತದಲ್ಲ, ಅದರ ಈ ವಾಕ್ಯದ ಅರ್ಥವೇನು? ಓಕೆ ಟ್ರೀ ಕ್ಲೈಂಬರ್ ಆಗಿದ್ರ, ಮರವನ್ನು ಏರಬಲ್ಲವರಾಗಿದ್ರ, ಆ್ಯನ್ ಎಲ್ಡರ್ಲಿ ಪರ್ಸನ್ ಆಗಿದ್ರ, ಒಬ್ಬರು ವಯಸ್ಸಾದವರಾಗಿದ್ರ, ಗಿಫ್ಟೆಡ್ ಪರ್ಸನ್ ಆಗಿದ್ರ, ಅಥವಾ ಎ ಹ್ಯಾಪಿ ಪರ್ಸನ್ ಆಗಿದ್ರ. ಓಕೆ ಟೈಮ್ ಸ್ಟಾರ್ಟ್ ಮಾಡ್ತಿದ್ದೀನಿ. 5 4 3 2 1. ಓಕೆ ಟೈಮ್ ಅಪ್. ದ ಆನ್ಸರ್ ಈಸ್, ಎಷ್ಟು ಜನ ಆನ್ಸರ್ ಮಾಡಿದ್ದಾರೆ ಇದಕ್ಕೆ? ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಎ ಗಿಫ್ಟೆಡ್ ಪರ್ಸನ್ ಆಗಿದ್ದರು. ಓಕೆ 9th ಒನ್. ದ ಅಪೋಸಿಟ್ ಆಫ್ ಗ್ರೇಸ್ಫುಲ್ ಈಸ್. ಈ ರೀತಿನೂ ಕೇಳ್ಬೋದು ರೀ. ಗ್ರೇಸ್ಫುಲ್ ಈ ಶಬ್ದದ ಅಪೋಸಿಟ್ ವರ್ಡ್ ಯಾವುದು ಅಂಥೇಳಿ. ಸೊ ಅನ್ಗ್ರೇಸ್ಫುಲ್ಲಿನ, ಡಿಸ್ಗ್ರೇಸ್ಫುಲ್ಲಿನ, ಅಥವಾ ಮಿಸ್ಗ್ರೇಸ್ಫುಲ್ಲಿನ, ಅಥವಾ ಇನ್ಗ್ರೇಸ್ಫುಲ್ಲಿನ, ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಓಕೆ ಟೈಮ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ದಲ್ಲಿ ಬರ್ತದೆ. ಅಫಿಕ್ಸಸ್ ಅಂತ ನಾವು ಟೈಟಲ್ ಕೊಟ್ಟು ಹೇಳ್ತಿರ್ತೀವಿ. ಪ್ರಿಫಿಕ್ಸ್ದಲ್ಲಿ ಇದು ಬರುತ್ತೆ. ಆ್ಯಕ್ಚುಲಿ ಪ್ರಿಫಿಕ್ಸ್ದಲ್ಲಿ ಬರುತ್ತೆ ನೋಡ್ರಿ, ಅದೊಂದು ಕ್ಲೂ ನಿಮಗೆ. ಓಕೆ ಪ್ರಿಫಿಕ್ಸ್ದಲ್ಲಿ ಬರ್ತಾ. ಸೊ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ. ಎಸ್ ಎಸ್ ಟೈಮ್ ಅಪ್. ದ ಕರೆಕ್ಟ್ ಆನ್ಸರ್ ಈಸ್, ಭಾಳಷ್ಟು ಜನ ಆನ್ಸರ್ ಮಾಡಿದ್ದಕ್ಕೆ ಡಿಸ್ಗ್ರೇಸ್ಫುಲ್. ಇದು ಆನ್ಸರ್ದಲ್ಲಿ ನಾವು ಸಮರಿದಲ್ಲಿ ಬ್ಯಾಟ್ ಮಾಡಬೇಕಾದ್ರೆ ಇದು ಬಂದಿತ್ತು. ಓಕೆ ಎಸ್ ಆ್ಯಂಡ್ ಲಾಸ್ಟ್ ಕ್ವಶನ್, ಇಟ್ಸ್ 10th ಒನ್. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಅದೊಂದು ಬ್ರೀಫ್ ಸೀಸನ್ ಇನ್ ಹೆಲ್ ರೀತಿ ಅವರಿಗೆ ಅನುಭವ ಆಗ್ತಾ ಇತ್ತು. ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಅಬೋವ್ ಸೆಂಟೆನ್ಸಸ್. ಈ ವಾಕ್ಯದಲ್ಲಿ ಯಾವ ಫಿಗರ್ಸ್ ಆಫ್ ಸ್ಪೀಚನ್ನ ಯೂಸ್ ಮಾಡಿದ್ದಾರೆ, ಇದ್ರ ಬಗ್ಗೆ ನಾನು ಬ್ಯೂಟಿಫುಲ್ ವಿಡಿಯೋ ಮಾಡಿದ್ದೀನಿ, 2 ವಿಡಿಯೋಸ್ಗಳು ಮಾಡಿದ್ದೀನಿ. ಸೊ ಆ ವಿಡಿಯೋನ ಕೂಡ ನೋಡ್ಬೋದು. ಸೊ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಅದನ್ನು ಚೆಕ್ ಮಾಡಿರಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವಿಡಿಯೋ ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೋಬೋದು. ಓಕೆ ಎಸ್ ಯಾವ ಒಂದು ಅಲಂಕಾರ ಆಗುತ್ತೆ, ನಾನು ಭಾಳಷ್ಟು ಸಲ ಹೇಳಿದ್ದೀನಿ ಇದಕ್ಕೆ. ಇದನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಿ. ಇಟ್ಸ್ ಲಾಸ್ಟ್ ಕ್ವಶನ್. ಆಪ್ಷನ್ಸ್ ನೋಡಿರಿ, ಆಪ್ಷನ್ಸ್ ಕೆಲವರು ನೋಡೋದು ಅವಶ್ಯಕತೆ ಇಲ್ಲ. ಸಿಮಿಲಿ ಆ್ಯಂಡ್ ಮೆಟಾಫರ್ ಆ್ಯಂಡ್ ಅಲಿಟರೇಷನ್ ಆ್ಯಂಡ್ ಪ್ಯಾರಾಡಾಕ್ಸ್, ವಿಚ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಆಲ್ರೆಡಿ ಭಾಳಷ್ಟು ಜನ ಆನ್ಸರ್ ಕೊಡ್ತಾ ಇದ್ದೀರಿ. ಓಕೆ ಇದಕ್ಕೆ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ. ಎಸ್ 3 2 1 ಟೈಮ್ ಅಪ್. ಸೊ ಭಾಳಷ್ಟು ಜನ ಆನ್ಸರ್ ಕೊಟ್ಟಿದ್ದಾರೆ ಇದಕ್ಕೆ ಕರೆಕ್ಟಾಗಿ. ದ ಕರೆಕ್ಟ್ ಆನ್ಸರ್ ಈಸ್ ಸಿಮಿಲಿ. ಓಕೆ ಉಪಮಾ ಅಲಂಕಾರ ಅಂತ ಕನ್ನಡದಲ್ಲಿ ಕರಿತೀವಿ ನಾವು. ಸೊ ಮೆಟಾಫರ್ ಅಂದರೆ ರೂಪಕ ಅಂತ ಕರಿತೀವಿ. ಇವು ಕನ್ನಡದಲ್ಲಿ ಬೇರೆ ಬೇರೆ ಅಂತ ಕರಿತೀವಿ. ಒಟ್ಟು ಈ ಸಿಮಿಲಿಯನ್ನು ಕಂಡುಹಿಡಿಬೇಕಾದ್ರೆ ಭಾಳಷ್ಟು ನಾನು ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಆ ಕೊಟ್ಟಂಥ ಸ್ಟೇಟ್ಮೆಂಟ್ದಲ್ಲಿ ಯಾಸ್, ಲೈಕ್, ಸೋ ಅನ್ನೋ ಶಬ್ದಗಳು ಬಂದರೆ ಅದು 100% ಸಿಮಿಲಿ ಆಗಿರುತ್ತೆ ಅಂತ ಹೇಳಿದ್ದೀನಿ ನಾನು. ಸೊ ಇನ್ ದಿಸ್ ಗಿವನ್ ಸೆಂಟೆನ್ಸ್ ಲೈಕ್ ಇಸ್ ದೇರ್. ಓಕೆ ಲೈಕ್ ಅಂತ ಒಂದು ವರ್ಡ್ ಇದೆಯಲ್ಲ, ಸೊ ಇದರ ಮೂಲಕ ನಾವು ಫೈಂಡ್ ಔಟ್ ಮಾಡ್ಬೋದು. ಇಟ್ಸ್ ಅ ಸಿಮಿಲಿ. ಓಕೆ ಎಸ್ ಓಕೆ ಭಾಳಷ್ಟು ಜನ ಆನ್ಸರ್ ಕೊಟ್ಟಿದ್ದೀರಿ. ಸೊ ಇಲ್ಲಿಗೆ ನನ್ನ ವಿಡಿಯೋ ಮುಗಿತಾ. ಇನ್ನೊಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.